ನಿಮ್ಮ ತಪ್ಪಲ್ಲದೆ ಲಕ್ಷ ಕೊಟ್ಟು ನನ್ನ ತಪ್ಪಲ್ಲ. ಒಪ್ಪಿಸ್ಕೋಬೇಡಿ. ನಿಮ್ಮ ಡಾಟಾ ಅಂದರೆ 10 ಆಗ್ತಾ ಬಂತು. ನೀವು ಮನುಷ್ಯರಾದ್ರೆ, ಗಂಡಸರಾದ್ರೆ ಮೈ ನೆನಪ ಮೇಲೇನೆ ಮದುವೆ ಮಗಳಿಗೆ ಅಂತ ಮುಷ್ಕರ ಹಿಡಿದು ಸಾಧಿಸಿ ನಿಮ್ಮ ಹಠಾನ ಆಗ ಸೋಬರ್ತುವ್ಯೋ ಗೃಹ ದಕ್ಷ ಅಂತ ಭಾರತಾನೆ ಕೆಳಗೆ ಮಾಡಿ ಭರತ್ ಮಾತೆ ಮಾನನ ಬಚಾಯಿಸಿದ ಹಾಗಾಗುತ್ತೆ. ಒಪ್ಪದೆ ಸ್ವಾಮಿ, ಒಪ್ಪದೆ. ಮನೆ ಗಡಿಸುವಂಥದ್ದು ವಿಧವರಿ ಮ್ಯಾರೇಜು, ಪೋಸ್ಟ್ ಮೆಚುರಿಟಿ ಮ್ಯಾರೇಜು, ಇವುಗಳಿಗೆ 70 ವರ್ಷ ತುಂಬುದು ನಮ್ಮ ಅಜ್ಜಿ, 10 ವರ್ಷ ತುಂಬುದು ನಮ್ಮ ತಾತು ಮದುವೆನ. ಈ ವರ್ಷವೇ ನೋಡ್ತಾ ಇದ್ದೇವೆ, ಭಾವಿ ತುಂಬುತ್ತೀನಿ, ಸಾಯ್ತೀನಿ ಇದ್ದಾಳ. ಇದಕ್ಕೆ ಏನು ಮಾಡೋದು ನಾನು? ರೆಡಿಕ್ಯುಲಸ್ ಇದೆ. ಹೆಂಗಸರ ಎದುರು, ಗಂಡಸರ ಎದುರಿಗೆ ಹೆಂಡತಿಗಳು, ಅಮ್ಮಗಳು, ಅಜ್ಜಿಗಳು ಆಡೋದ್ರು ಕಾಸು. ಬಾಯಿ ಬಿಟ್ರೆ ಬಾವಿ ಬೀಳ್ತೇನೆ ಅಂತ ತುರ್ಫು ಮೇಲೆ ತುರ್ಫು. ಮನೆ ಬಾವಿ ಮುಚ್ಚಿ ನಲ್ಲಿ ಇಡೀ ನೀರಿಗೆ. ಅದು ಆಗುವುದಿಲ್ಲ. ದೊಡ್ಡವರ ಮಾತು ಚಿನ್ನವರು ಕೇಳಲೇಬೇಕು ಎನ್ನುವುದು ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗಿದೆ ನಮ್ಮ ಇಂಡಿಯನ್ ಮನೆಗಳಲ್ಲಿ. Such institutions must be broken, uprooted. ಅದು ಇಂಪ್ರಾಕ್ಟಿಕಲ್ ಸ್ವಾಮಿ. ಈಗ ನೋಡಿ, ರಾಜಮರ ಚಿನ್ನದಾಗಿರುವಾಗ ಮಕ್ಕಳು ಕೂಡ ಪ್ರೀತಿ ಹಾಕಬಹುದು. ಅದೇ ದೊಡ್ಡದಾದ ಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗುತ್ತದೆ. ರಾಜಮರ ಅದೇನ್ ಮರ? ರಾಜಮರ ಗಂಡಸರು ನಮಸ್ಕಾರ ಮಾಡುವುದು, ಶುಚಿ ಬರುವುದು, ಮಕ್ಕಳು ಹುಟ್ಟುವುದು. ರಾಜಮರ ಇದು ಎಂದು ಅದ್ಭುತ. ಫಸ್ಟ್ ಪಾರ್ಟಿ ಮಾಡುವ ಮಾದರಿ ಮರ ಎಂತ ಭಾಷೆ ನೆಂಚಿಕೆ ನೆಚ್ಕೊಂಡಿರ್ಕೆ அந்த ನೆಂಚಿಕೊಂಡ್ರ ಭಾಷೆಯೇ ಸನ್ಲೈಟ್ ಸೋಪ್ಲೆ ತೇಜಿ ಕಷ್ಟಕ್ಕೆ ಮಾಡುತ್ತಿದ್ದ. ಇಲ್ಲಿ ನೋಡಿ, ನಿಮಗೆ ತಮಿಳು ಗೊತ್ತಿಲ್ಲ, ನನಗೆ ಕನ್ನಡ ಗೊತ್ತಿಲ್ಲ, ಇಂದ ಅಯ್ಯಂಗಾರಕ್ಕೆ 2 ಭಾಷೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ನೋಡಿ, ಈಗ ನಾವು ಆಡುವ ಮಾತು ಪೋಸ್ಟ್ ಬಡ್ಡಿಯಲ್ಲಿ ಡಿಮ್ಯಾಂಡ್. ಅಂದಾಗೆ ನಿಮ್ಮ ಕನ್ನಡ ಭಾಷೆಗೆ ತೊಲಿಯುರಿಚ್ಚ ಭಾಳ ಇನ್ನೊಂದು ಪೇರು. ಇಂದ ಅಯ್ಯಂಗಾರ ಭಾಷೆ, ತಮಿಳು ಭಾಷೆಗೆ ಮೋರ್ಕೊಳಂಬ ಅಂತ ಪೇರು. ಇಂದ ಅಯ್ಯಂಗಾರಿನ ಭಾಷೆ ಏನಿದೆ ಇದೆ ಉಂಗ ತೊಲಿಯುರಿಚ್ಚ ಬಾಳೆಹಣ್ಣು ಇಂಗ ಮೋರ್ಕೊಳಂಬ ಪೇಷಂಟ್ ತಿನ್ನುವ ಭಾಷೆ. ಈಗ ನೋಡಿ, ನಾವು ಆಡುವ ಮಾತು ಪೋಸ್ಟ್ ಬಡ್ಡಿ ಮೇಲೆ ಮನೆ ಹೆಂಗಸರ ಮಾತಿನ ಮೇಲೆ ಮರ್ಯಾದೆ ಹಿಡಿತರ ನಮಗಲಿತ್ತು. ನಿಮ್ಮ ಐಡಿಯಾಲಿಸ್ಟಿಕ್ ಲೆಕ್ಚರ್ ಪ್ರಯೋಜನವೇ ಇಲ್ಲ. ಪ್ರಯೋಜನವಿಲ್ಲ. ಅಫ್ಕೋರ್ಸ್ ಪ್ರಯೋಜನವಿಲ್ಲ ನಿಮಗೆ. ನಾನು ಕೊಟ್ಟು ಲಕ್ಷರು ನಿಮಗಲ್ಲ. ಹೆಂಡತಿಗೆ ಹೇಳಿಗಳಿಗೆಲ್ಲ ಕೊಟ್ಟಿದ್ದು ನಾನು ನನ್ನ ಲಕ್ಷನ. ಹೋಮ್ ಅಂತ ಹೋಮ್ನಲ್ಲಿರೋ ಹೆಂಗಸರ ಕೈಯಲ್ಲಿ ಜುಟ್ಟು ಮೀಸೆಯನ್ನು ಕೊಟ್ಬಿಟ್ಟು ತಂಗಿಡೋ ಕ್ರಿಮಿಗಳಿಗೆಲ್ಲ ಕೊಟ್ಟಿದ್ದು ನಾನು ನನ್ನ ಲಕ್ಷನ. ಅಯ್ಯೋ, ಶಿಮ್ಲಾಗ ಹೋಗಿ ಸ್ವರಾಜ್ಯ ಅಂತ ಸೀತಾರ ಸಿಂಹಗಳು, ಇನ್ನು ತಮ್ಮ ಊರಿಗೆ ರೈಲು ಹತ್ತುತ್ತವೆ ಒಳಗಳು, ಇನ್ನು ತಮ್ಮ ಬೇರೆ ಕಾಲು ಹಾಕುವಾಗ ಅಟ್ಟೆಗಳು, ಇನ್ನು ತಮ್ಮ ಬೀದಿಗೆ ಬರುತ್ತವೆ ಕೆಟ್ಟುಗಳು, ಹಾಗೆ ಇನ್ನು ತಮ್ಮ ಮನೆ ಹೊಸಲು ದಾಟುತ್ತವೆ. ಮನೆ ಹಾಕಿಗೆ ಬೆದರ್ಕೊಂಡು ಮೂಲೆ ಬೆದರ್ಕೊಂಡು ಮೂತಿ ಮುಚ್ಕೊಳ್ಳೋ ಹೋಗಿರಲ್ಲ. ನಿಮಗೆಲ್ಲ ಕೊಟ್ಟಿದ್ದು ನಾನು ನನ್ನ ಲಕ್ಷನ ಗಂಡಸರಿಗೆ. ಧೈರ್ಯವಿರೋ ಗಂಡಸರಿಗೆ. ಕ್ಷಮಿಸಿ ಸರ್, ಈ ಪ್ರಾಣಿ ಮಹಾಪ್ರಾಣಿ. ನಮ್ಮಂತ ಗಂಡಸರು ಪುರುಷನೇ ಮುಗಿಸುವಾಗ ಈತ ಮನೆ ಹೆಂಗಸರು ಈ ಹೆಬ್ಬುಲಿ ಘಟನೆಯನ್ನು ಹ್ಯಾಕ್ ತಾನೇ ಸೇರಿಸ್ಕೊಂಡು ಸಂಸಾರ ನಡೆಸ್ತಾರೆ. ಬನ್ನಿ ಹೋಗೋಣ. ಎಲ್ಲ ನಮ್ಮ ಮನೆ ಬರ ಮನೆಗೆ ಸಹಭಾಗ ಯಾಕಮ್ಮ ಹೀಗೆ ನಿಂತ್ಕೊಂಡಿದ್ದೀರಾ? ಅದೇ ನನಗೂ ಆಶ್ಚರ್ಯ. ನಿಮ್ಮಪ್ಪನ ಸ್ಮಶಾನದಲ್ಲಿ ಸುದ್ದಿ ಮಾಡ್ತೀಯಲ್ಲ, ಅವ್ರ ಸುಟ್ಟಿದ್ದ ಮೇಲೆ 2 ಬೆಟ್ಟ ಅಲ್ಲ ಜಾಗ ಸಿಕ್ಕಿದ್ದೆ. ಅದ್ರ ಮೇಲೆ ಬರೀ ಬೂದಿ ಹಾಕ್ಬೇಕು ಅಂತಿದ್ದು ನನಗೆ. ಹಸುಮಗು ಆಗಿದ್ದ ನಿನ್ನನ್ನು ಸಾಕೋಕೆ ಅಂತ ಬಿಟ್ಬಿಟ್ಟು ಕಟ್ಬಿಟ್ಟು ಹೋದ ನಿಮ್ಮಪ್ಪ ಈ ಮನೆ. ಆ ಮೊದಲನೇ ಮಾಲಿ ಸತ್ತದ್ದಕ್ಕೆ ಸಾಯೋವರೆಗೂ ಸಂತೋಷ ಪಟ್ಕೊಂಡು ಸುಮ್ಮನಿದ್ದೆ. ಈ 2ನೇ ಗಿರಾಕಿ ಮನೆ ಎಳ್ಕೊಂಡು ಬಂದ ಆರೋಗ್ಯ ಮುಳ್ಳು ಮುಚ್ಚಿದ ಮರದ ಮೇಲೆ ಬೇಕಾದ ಹಾಗೆ ಸೂರು ಕಾಲು ನೆಲಕ್ಕೆ ಕಲಿಯುವಾಗಿ ತೂಗಾಡೋದು ಬಿಟ್ಟು ಹೀಗೆ ಸರ್ವರ್ ಹಾಗೆ ನೆಟ್ಕೊಂಡು ನಿಂತಿರೋದು ನನಗೆ ಯೋಗ್ಯತೆ ಬಂತು ಅಂತ ಅದೇ ನನಗೂ ಆಶ್ಚರ್ಯ ಬಂತು. ಅಮ್ಮ, ಅಪ್ಪ ದಿವಂಗತನಾದಾಗ ತಿಸ್ರಹ ಕೋಟ್ಯದ ಕೋಟಿಚ ಯಾನಿ ಹೋಮಾನ ಮಾನವೇ ತಾವತ್ ಕಾಲ
ಕೊನೆ ನಾನು ಅನ್ನೋ ಭಾವದಿಂದ ಈ ನನ್ನ ಬೆಳೆಸಿದ ನೀನು ಹೀಗೆ ಈ ವಯಸ್ಸಿನಲ್ಲಿ ನನ್ನ ಕಣ್ಣೆದುರಿಗೆ ಕಷ್ಟಪಡೋದು ನನ್ನ ಹೃದಯನ ಕೊರಿತಿದೆ ಕೊರಿತಿದೆ. ಇದೊಂದು ಕಡೆ. ಇನ್ನೊಂದು ಕಡೆಯೋ ನೀನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಹುಚ್ಚ ಹಠ ಹಿಡಿದು ಎರಡನೇ ಮದುವೆ ಮಾಡ್ಕೊಂಡಿದ್ದು ಮನಸ್ಸಿಗೆ ಬಂದು ಆ ಪಿತೃವಾಕ್ಯ ಪರಿಪಾಲಕರಾದ ಶ್ರೀರಾಮಚಂದ್ರನ ಹೆಸರನ್ನ ಮಾತೃವಾಕ್ಯೋದ್ಭಕನಾದ ಈ ಘಾತಕರಿಗೆ ಅದೇ ಹೆಸರನ್ನು ಇಟ್ಟಿದ್ದು ನನ್ನ ಹೃದಯನ ಕೊರಿತಿದೆ ಕೊರಿತಿದೆ. ಆದರೂ ಈ ಹಸುಳೆ ನಿನ್ನ ಮಗು ಅನ್ನೋದನ್ನು ಬರದೆ ಮನಸ್ಸಿಗೆ ಶಾಂತಿ ತೊಳ್ಕೊಂಡು ನೀನು ಬಾರಮ್ಮ. ನೀನು ಆ ಪಿಶಾಚಿ ವಿಚಾರದಲ್ಲಿ ನೀನೇನು ಸಂದೇಹ ಇಟ್ಕೋಬೇಡ ಅಮ್ಮ. ಶ್ರೀರಾಮ್ ಶುದ್ಧ ಪತಿವ್ರತೆ ಅಂತ ತಿಳ್ಕೊಂಡಿದ್ದಾಳೆ ಅವಳು. ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ರೆ ಅವಳು ಕೈ ಕಾಲನ್ನು ಮುರಿದು ಒಲೆಯಲ್ಲಿಟ್ಟು ನೀರು ಕಾಯಿಸಿ ಅದರಲ್ಲಿ ಬೇಯಿಸಿದ ತನು ತಲೆಗಳನ್ನ ಆ ತವರು ಮನೆಗೆ ರವಾನಿಸುವ ವಿಷಯದಲ್ಲಿ ನೀನು ಶಂಕೆ ಪಡ್ಕೋಬೇಡ ಅಮ್ಮ, ಶಂಕೆ ಪಡ್ಕೋಬೇಡ. ನಾರಾಯಣ ನಾರಾಯಣ ದೊಡ್ಡ ಯಜಮಾನಂದವ್ರಿಗೆ ಜಬ್ಬ ಬಿಡು ಅಮ್ಮ. ನಾನು ಊಟಕ್ಕೆ ಕೇಳೋಷ್ಟಕ್ಕೆ ನೀನು ಬಳ್ಳಾರಕ್ಕೆ ತಯಾರಾಗಿರ್ಬೇಕಮ್ಮ. ಆಗ್ಲಿ ಮಗು, ಈಗ ನೀವು ಹೊತ್ತು ಬಿಟ್ಕೊಂಡು ಮನೆಗೆ ಬರ್ತೀಯಲ್ಲ, ನೀನು ಮೈದ ಆಗುತ್ತೇನೋ ಮಗು. ಮುದ್ದೆ ಇದೆ. ಸಿಲ್ಲಾಟ ನಿನ್ನ ಜಗತ್ತಿನ ಎಲ್ಲಿಗೂ ಮಾಡುತ್ತೋ ಕಾಣೆ. As the Boy Scouts ಹೇಳೋದಾದ್ರೆ I must be prepared. ಸೀಮೋಕೆಗೆ ಯುದ್ಧಕ್ಕ ಜಾಗರವ ರೇಗು ಏನು ಗೈಲ ಆಟೋದು ಅಲ್ಲಿ ಕೂತ್ಕೊಂಡಿರೋದು ನಡಿಯ ಸರಿ. ಏನ್ ಮಾಡೋದು? ಬೆದರಿಸೋದು ಬೆದರೋದಿಲ್ಲ. ನಾನು ಬೆದರೋದು ಡಬಲ್ ಬೆದರಿಸ್ತಾಳೆ. ಬೆಟ್ ಮಾಡಿದ್ರು ಕುತ್ತಿಗೆ ಮೇಲೆ ಕೂತ್ ಬಿಡ್ತಾಳೆ. ಬೆದರಿಸೋದು ಹೋಪ್ಲೆಸ್. ಮೈಂಡ್ ಸರ್ಪ್ರೈಸ್ ಬೆಸ್ಟ್ ಮೆಥಡ್ ಅಲ್ಲ, ಪ್ರೊಸೀಜರ್. ಏನಿದು ಏನಿದು ಯಾವ್ದೇನು ತಲೆ ಮೇಲಿರೋದು ನನ್ನ ಪೆಟ್ಟಿಗೆ ಹಾಸಿಗೆ ನನ್ನ ತವ್ರ ಮನೆಯಿಂದ ತಂದದ್ದು. ಅದನ್ನ ಹೊತ್ತಿರೋ ಹೋತ ನಿಮ್ ಜಮಾನ. ಎಲ್ಲಿಂದ ಹೊರಟಿದ್ದು? ಎಲ್ಲಿಗೇನು? ನಮ್ಮೂರಿಗೆ, ನಮ್ಮನೆಗೆ. ಇಷ್ಟು ಹೊತ್ತಿನಲ್ಲಿ ಅಂದ ಹಾಗೆ ಮಾನವರು ಸೌಖ್ಯ ತಾನೆ? ಸೌಖ್ಯವಿದ್ದೇನು? ನೀವು ನಿಮ್ ತಾಯಿ ನಿಮ್ಮನೇಲಿ ಎಷ್ಟು ಸೌಖ್ಯವೋ ನಾನು ನಮ್ಮ ತಂದೆನು ಅಷ್ಟಕ್ಕಷ್ಟು ಸೌಖ್ಯವಾಗಿರ್ತೀವಿ ನಾಳೆ ನಮ್ಮೂರಿನಲ್ಲಿ. ಹೇಳು 3 words ನಿನ್ ಕಿವಿನಲ್ಲಿ. ಯಾಕಂದ್ರೆ ಕಳ್ಸಿದ್ವಿ ತಿರುಗಿ. ನೀನು ಕೇಳಿದ್ರೆ ನೋಡು, ಒಂದು ಗುಡ್ ನ್ಯೂಸ್. ಅಮ್ಮನಿಗೆ ಕನ್ಸಂಪ್ಷನ್ ಅಂತ ಫ್ರಮ್ ಆಂಟಿ ಮದರ್ ಸೈಡ್, ಅವ್ರ ಅಮ್ಮನ ಕಡೆಯಿಂದ. ಈಗ ಕೇಳಿ ಅಮ್ಮನಿಗೆ ರೊಮ್ಯಾಟಿಸಮು, ಸಯಾಟಿಕಾ, ಡುಂಗ್ಯಾವು ಹೀಗೆ ಜಗತ್ತಿನಲ್ಲಿರೋ ಜಾಡ್ಯಾನೆಲ್ಲ ಜೋಮಾಲೆ ಹಾಕಿಬಿಟ್ಟಿದ್ದಾನೆ ಅಮ್ಮನ ಕೂದಿಗೆ ಡಾಕ್ಟ್ರು. ಇನ್ನು ಎಷ್ಟು ದಿನ ಅಂತ ಬರ್ತಿದ್ದಾರೋ ನೀನು ಕೇಳಿ. ಇನ್ನು 3 ತಿಂಗಳಲ್ಲಿ ಸೆನ್ಸಿಬಲ್ ಆಗಿ ಸತ್ಲೋ ಬದುಕುದ್ಲು ಇಲ್ವೋ ಅದಕ್ಕೂ ಬೇರೆ ಅರೇಂಜ್ಮೆಂಟ್ ಮಾಡಿದ್ದೇವೆ. ನಿಮ್ಮ